ಅಮ್ಮ ಅಲ್ಲಿಗಿನ ಇಲ್ಲೇನಿಯ ಸಂತಕೈತಲ್ವೇ ಯಾ ನನ್ನ ಮಗ ಅಲ್ಲಿ ಸುಮ್ಕೆನಿಯ ಅಡ್ಡಾಡ್ಕೊಂಡು ದಿಡ್ಡಿ ಅಂತ ಅಡ್ಡಾಡ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡೋದಕ್ಕಿನ್ನ ನೋಡಿಲಿ ಆರಾಮಾಗೆ ನೆಮ್ಮದಿಯಾಗಿ ಕುಂತಿದೀವ ಇದೇನಿಯ ಎಷ್ಟೋ ವಾಸಿ ಅಲ್ವೇನಮ್ಮ ಸುಮ್ಕೆನಿಯ ಯಪ್ಪ ಅವ್ರ ಮನೆಗಾಗಿದ್ರೆ ಅಡುಗೆ ಮಾಡ ಕಸ ಗುಡ್ಸ ಮುಸ್ರೆತ್ತಿಕ್ಕ ಎಲ್ಲ ಆಗೋದು ಅದೇ ಇಲ್ಲಿ ನೋಡು ಎಷ್ಟು ನೆಮ್ಮದಿಯಾಗಿ ಕುಂತಿದೀವಿ ಅಂತ ಹೇಳ್ಬಿಟ್ಟು ಯಾರು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಪಾಡನ್ನ ಕುಂತ್ಕೋಬೋದು ಆ ಕಡೆಗೆ ಹೋದ್ರೆ ಈ ಕಡೆ ಬಂದು ಕುಂತ್ಕೋಬೋದು ಈ ಕಡೆಗೆ ಯಾರನ್ನ ಬಂದ್ರೆ ಆ ಕಡೆಗೆ ಹೋಗಿ ಕುಂತ್ಕೋಬೋದು ಯಪ್ಪ ನಮ್ಗಂತುನುವೆ ಈಗ ಆರಾಮಂತ ಅನ್ನಿಸ್ತೈತೆ ಸಾಕ್ ಬಿಡಮ್ಮ ಹೆಂಗೋನ್ವೆ ಈ ಕೆಲಸನೇ ಎಷ್ಟೋ ವಾಸಿ ಸ್ವಲ್ಪ ದಿನ ಮಾಡ್ಬಿಟ್ಟು ಹೋಗೋಣ ನಾನು ಅದನ್ನೇ ನೀವು ಅನ್ಕೋತಾ ಇದ್ದೆ ಕಣ್ಮಗ್ಳೆ ಸೂಪರ್ ಆಗೈತಿ ಕೆಲಸ ಬಿಡು ನೋಡು ಬೆಳಗ್ಗೆಯಿಂದ ಕ್ಯಾಮೆನೆ ಮಾಡಿಲ್ವಾ ಆಗ 11 ಗಂಟೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರಿಲ್ಲ ನೆಮ್ಮದಿಯಾಗಿರ್ಬೋದು ಆರಾಮಾಗತ್ತಾಗೆ ಯಾರನ್ನ ಕಾಲ್ ಕೆಲಸ ಹೇಳಿದ್ರೆ ಇಲ್ಲಿಗೆ ಬಂದು ಕುತ್ಕೊಳ್ಳೋದು ಇಲ್ಲಿ ಕೆಲಸ ಹೇಳಿದ್ರೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋದು ಯಾರಿಗೇನು ಗೊತ್ತಾಯ್ತದೆ ಯಾರೋ ಎಷ್ಟೊಂದು ಜನ ಕೆಲಸದವರಲ್ಲ ಅವ್ರ ಪಾಡ್ಗವ್ರು ಮಾಡ್ಕೋತಾರೆ ಹಿಂಗೆ ಒಂದು 4 ವರ್ಷ ಕಾಲ ಕಳ್ಕೊಂಡು ನಿಮ್ದಾಗಿರ್ಬೋದಿತ್ತು ನಮ್ಮ ಖರ್ಚು ಕಾಸಿದ್ರೆ ಇನ್ನೂ ಸಖತ್ತಾಗಿರೋದು ನಮ್ಮ ಖರ್ಚಿಗೆ ಏನಾರ ಮಾಡೋಸಿ ಕಾಸು ಮಾಡ್ಕೋಬೇಕು ನೋಡಮ್ಮಿ ಕಣನ ಮಾಡ್ಕೋಬೇಕು ಸಿ ಖರ್ಚಿಗೆ ಏನಾರ ಕಾಸು ಪಾಸ್ ಮಾಡ್ಕೋಬೇಕು ಖರ್ಚಿಗೆ ನೋಡಣಿರು ಬೇರೆ ಅದನ್ನ ಕೆಲಸ ಪಾಸ ನೋಡ್ಕೊಳ್ಳೋಣ ಇವ ಅಮ್ಮಂಗೆ ಸಂಬಳನೇ ಕೊಡಬೇಡಿ ನಮ್ಗೆ ನೀ ಸಂಬಳ ಕೊಡಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅವಾಗ ನಮ್ಗೆ ನೀ ಸಂಬಳ ಕೊಡ್ತಾರಲ್ಲ ಹೆಂಗೋ ನಮಗೆ ಸಂಬಳ ಕೊಟ್ರೆ ಎಲ್ಲ ಸುರೈತದೆ ನೆಮ್ಮದಿಯಾಗತ್ತಾಗ ಹೆಂಗೋನ್ವೆ ಇದು ಬಿಡ್ಬೋದು ನಾನು ಹಂಗೆ ಅನ್ಕೊಂಡಿವ್ನಿ ಯಾವ್ದನ ಬೇರೆ ಕಡೆಗೆ ಹೋಗ್ಬೇಕು ಇಲ್ಲಾಂದ್ರೆ ಇವ್ರ ಹತ್ರನೇ ನಮ್ಮ ಓನರ್ಗೆ ಸಂಬಳ ಕೊಡಬೇಡಿ ನಮಗೆ ಕೊಡ್ರಿ ಅಂತ ಇಸ್ಕೊಬಿಟ್ಟು ಬಚ್ಚಿಕೊಬಿಡ್ಬೇಕು ಇರು ಒಂದು 2 ದಿನ ಹೋಗ್ಲಿ ಮಗಳೇ ನಾನೇನು ಕೇಳ್ತೀನಿ ನೋಡೋಣ ಹಿಂಗೆ 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 ಅಂತ ಹೇಳಿದ್ರೆ ಹೆಂಗೋನುವೆ ಕೊಟ್ಬಿಡ್ತಾರ ತಗೆ ಬೇಕಾದ್ರೆ ಇಲ್ಲೇನೇ ನೀ ಮನೆ ಕಬಿಡ್ಬೋದು ಅಲ್ವೇ ಏನು ಗೊತ್ತಾಗಕ್ಕಿಲ್ಲ ಇಲ್ಲೇ ಮನೆ ಕಂಡ್ರೆ ನೀ ಕಣಮ್ಮ ಆರಾಮಾಗಿ ಮನೆ ಕಬೋದು ಇಲ್ಲೇನೇ ನೀ ನೀನು ಏನಾರ ಹೇಳಿದ್ನೇನು ಅವನು ಅದೇ ಓನರ್ ಮಗ ನೀ ತಗೇನೋ ಕಿಸ್ಕೊಂಡು ಮಾತಾಡ್ತೆ ಏನಾರ ಹೇಳಿದ್ನ ನಿಂಗೆ ಎಂಥದ್ದು ಹೇಳಿಲ್ಲ ಕಣಮ್ಮ ಸುಮ್ಮನಿದ್ದ ಅಷ್ಟೇನಿಯ ಏನು ಹೇಳಿಲ್ಲ ಏನು ಮಾಡಲಿಲ್ಲ ನಾನು ತಗೇನೋ ಒಂದು ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಏನಾರ ಹೇಳಿದ್ರೆ ತಾನೆ ಇದು ಮಾಡೋದು ಕೇಳಿಸ್ಕೊಳ್ಳೋದು ಮಾಡೋದು ಎಲ್ಲನೂ ಏನು ಹೇಳಿಲ್ಲ ಅವನು ಬುಟ್ಟಾಕ್ ನಮ್ಮನ್ನು ಕಳಿಸ್ಕೊಡಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ ಅಷ್ಟೊಂದು ನನ್ನ ಮೇಲೆ ಪಿರುತಿ ಇದ್ದಿದ್ರೆ ನನ್ನನ್ನು ನಮ್ಮ ಮನೆಗೆ ಕಳಿಸ್ಕೊಡೋನು ಅಲ್ವೇ ಇಲ್ಲೇ ಇರಿಸ್ಕೊಂಡು ಕೆಲಸ ಮಾಡಿಸ್ಕೊಳಕ್ಕೆ ಏನು ಇರಿಸ್ಕೊಳ್ಳೋನು ಅಂತಾರಲ್ಲ ನಮ್ಗೆ ಬೇಕಾಗಿಲ್ಲ ಕಣಮ್ಮ ಉಗುತ್ತು ಬಿಸಾಕು ಅಬ್ಬಬ್ಬಬ್ಬಬ್ಬಬ್ಬ ಇನ್ನು ಕೆಲ್ಸದ ಮೊದಲನೇ ದಿನ ಆಗ್ಲೇನೆ ಅಚ್ಚುಕಟ್ಟಾಗಿ ಬಂದು ಕುತ್ಕೊಂಡಿದ್ದೀರಾ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಪುಕ್ಸಟ್ಟೆ ಸಂಬಳ ಕೊಡಕ್ಕೆ ಅಂತನಾ ಇಲ್ಲಿಗೆ ಬಂದಿರೋದು ನಾನು ಪುಕ್ಸಟ್ಟೆ ಕೊಡ್ಬೇಕಾ ನಿಮ್ಗೆ ಸಂಬಳ ಎಲ್ಲನೂ ಇಡಿಯಟ್ಸ್ ಏನ್ ಅನ್ಕೊಂಡಿದ್ದೀರಾ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಮಜಾ ಮಾಡ್ಕೊಂಡು ಹೋಗಕ್ಕೆ ಅಂತ ಬಂದಿದ್ರೆ ಇಲ್ಲ ಕೆಲಸ ಮಾಡಕ್ ಬಂದಿದ್ದೀರಾ ನಿಮ್ಗಾಗ್ಲೇ ನಾನು ಏನು ಹೇಳಿದ್ದು ಅಲ್ಲಿಂದ ಇಲ್ಲಿ ತನಕ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಸಾರಿಸ್ಬೇಕು ಅಂತ ಹೇಳಿದ್ದೆ ತಾನೆ ಅಲ್ಲೋದ್ರೆ ಕಸದ ಪಡು ಕಸ ಅಲ್ಲೇ ಬಿದ್ದೈತೆ ಏನೊಂದು 10 ರೂಪಾಯಿ ಕೆಲಸನೂ ಮಾಡಿಲ್ಲ ನಾನ್ ಸೆನ್ಸ್ ತಗೊಂಬಂದು ನಿಮ್ಗೇನೋ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಇಡಿಯಟ್ಸ್ ಏನಾದ್ರು ಕೆಲಸ ಮಾಡಿದಿರಾ ನೀವು ಒಂದಿನ ಕೆಲಸ ಮಾಡಿಲ್ಲ ಸರಿಯಾಗಿ ಇವತ್ತು ಬಂದಿದ್ದೀರಾ ನೋಡಿ ಹಿಂಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಎಷ್ಟು ಗಂಟೆ ಟೈಮು 11 ಸಾ ರಾತ್ರಿ 11 ಗಂಟೆ ತನಕ ಇಲ್ಲೇ ಬಿದ್ದಿರ್ಬೇಕು ರಾತ್ರಿ 11 ಗಂಟೆಗೆ ತನಕ ಕಳ್ಸಲ್ಲ ನಿಮ್ಮನ್ನ ಏನ್ ಅನ್ಕೊಂಡಿದೀರಾ ನೀವು ಇಲ್ಲೇನ್ ಕೆಲಸ ಮಾಡಕ್ ಬಂದಿರಾ ಇಲ್ಲ ಅಲ್ಟೆ ಹೊಟ್ಕೊಂಡು ಕುತ್ಕೊಳಕ್ ಬಂದಿದ್ದೀರಾ ಅಮ್ಮ ಮಗಳಿಬ್ರು ಏನೋ ಕೆಲಸ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಜಾಯಿನ್ ಮಾಡಿಸ್ಕೊಂಡ್ರೆ ಇಲ್ದಿರಾ ಆಟಗಳು ಆಡ್ತಾ ಇದ್ದೀರಾ ನೀವು ನೋಡಿದೀನಿ ಬಾ ಎಷ್ಟು ಆಟ ಆಡ್ತಾ ಇದ್ದೀರಾ ಇಬ್ರು ಅಂತ ಹೇಳ್ಬಿಟ್ಟು ಕಳ್ಳಾಟಗಳನ್ನ ಕಳ್ಬಡ್ಡಿಗಳ ಎದ್ದೊಳ್ರಿ ಮೇಲಕ್ಕೆ ಎದ್ದೊಳ್ರಿ ಸಾ ನಾವ್ ಈಗಿನ್ನ ಬಂದ್ಬಿಟ್ಟು ಕುಂತ್ಕೊಂಡು 5 ನಿಮಿಷ ಆಯ್ತು ಅಷ್ಟೇ ಸಾ ಈಗ ತಾನೇ ಕುಂತ್ಕೊಂಡಿದ್ದು ಸಾ ಏನೋ ಈಗ ತಾನೇ ಕುತ್ಕೊಂಡಿದ್ದ ನಿಮ್ಮ ಅಕ್ಕ ಮುಚ್ಚ ಏನ್ ಅನ್ಕೊಂಡಿದ್ರೆ ಬಿಟ್ಟು ಕುತ್ಕೊಂಡು ಇಲ್ಲಿ ಆಟ ಆಡಕ್ಕೆ ಅಂತ ಕುತ್ಕೊಂಡ್ಬಿಟ್ಟಿದ್ದೀರಾ 5 ಸೆಕೆಂಡ್ ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ ಎಷ್ಟು ಸಲ ಹೇಳಿದ್ದೀನಿ ನಾನು 5 ಸೆಕೆಂಡ್ ಸಮೇತ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಎಷ್ಟು ಹೇಳಿದ್ರು ಅಷ್ಟೇನೆ ನೋಡು ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತೆಲ್ಲ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೇಕು ನೀವು ಇನ್ನು ಕಸ ಗುಡಿಸಿಲ್ಲ ಕ್ಲೀನ್ ಮಾಡಿಲ್ಲ ವಾಶ್ ಮಾಡಿಲ್ಲ ಧೂಳು ಕೊಡ್ವಿಲ್ಲ ಏನ್ ಅನ್ಕೊಂಡಿದ್ದೀರಾ ಪುಕ್ಸಟ್ಟೆ ಕುತ್ಕೊಂಡಿಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ಸಾಧ್ಯನೇ ಇಲ್ಲ ಸರಿನಾ ಏನಿದ್ರು ನಾನು ಅನ್ಕೊಂಡಂಗೆ ನಡಿಬೇಕು ಎಲ್ಲಾನು ನನ್ನ ಆಫೀಸಾಗ ನಾನು ಇರೋ ಕಡೆ ಹಿಂಗ್ ಯಾರನ್ನೂ ಕುತ್ಕೊಳಕ್ ಬಿಡಲ್ಲ ನಡೀರಿ ಬರ್ಕೆ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಬೇಕು ಇಲ್ಲಿಂದ ಫುಲ್ ಕೊನೆ ತನಕ ಒಂದ್ಸಲ ಅಲ್ಲ 3 ಸಲ ಕ್ಲೀನ್ ಮಾಡಿಸ್ತೀನಿ ಮಾತ್ರ ಇವತ್ತು ಕೂತ್ಕೊಂಡು ಅಲ್ಟೆ ಹೊಡೆದಿದ್ರಲ್ಲ ಮಾಡಿಸ್ತೀನಿ ನಡೀರಿ ಸರ್ ಇದೇನ್ ಹೇಳ್ತಾ ಇದ್ದೀರಾ ಸರ್ ನೀವು ಏನು ಅಂತ ಮಾತಾಡ್ತಿದ್ದೀರಾ ಸರ್ ನಾವು ಕೂತಿರ ಅರ್ಧ ಗಂಟೆ 3 ಸಲ ಕ್ಲೀನ್ ಮಾಡ್ಬೇಕಾ ಸರ್ ಇದು ಯಾವ ಸೀಮೆ ನ್ಯಾಯ ಹೇಳಿ ಸರ್ ನೀವೇನೇನಿಯಾ ಯಾವ ಸೀಮೆ ನ್ಯಾಯನೋ ಆ ಸೀಮೆ ನ್ಯಾಯನೇ ನನಗೆ ಚೆನ್ನಾಗಿ ಗೊತ್ತು ನೋಡು ಈಗಲೇ ಹೇಳ್ತಾ ಇದೀನಿ ತಗೊಳ್ರಿ ಪರ್ಕೆನ ತಗೊಂಡೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬನ್ನಿ 3 ಸಲ 4 ಸಲ ಕ್ಲೀನ್ ಮಾಡಿಸ್ತೀನಿ ಅಷ್ಟೇ ಅಲ್ಲ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಟಿವಿ ಎಲ್ಲ ಪ್ರತಿಯೊಂದು ಕ್ಲೀನ್ ಆಗ್ಬಿಡ್ಬೇಕು ಆಯ್ತು ಸರ್ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಆಯ್ತು ಸರ್ ನಿಜವಾಗ್ಲೂ ಒಂದು ಕಡೆಯಿಂದ ಒಂದು ಕಡೆ ತನಕ ಕ್ಲೀನ್ ಮಾಡ್ಬಿಡ್ತೀನಿ ಅಷ್ಟೇ ಸರ್ ಇನ್ನೊಂದು ಕಿತ್ತ ಎಲ್ಲನೂ ನಿಮ್ಗೆ ಎಲ್ಲನೂ ಇದು ಮಾಡೋಕ್ಕಿಲ್ಲ ಸರ್ ನಾನು ಕ್ಲೀನ್ ಮಾಡ್ತೀವಿ ಸರ್ ಇನ್ನೊಂದ್ಸಲ ಕುಂತ್ಕೊಳ್ಳೋಕ್ಕಿಲ್ಲ ಸರ್ ದಯವಿಟ್ಟು 3 ಕಿತ್ತ ಕ್ಲೀನ್ ಮಾಡಿಸ್ಬೇಡಿ ಸರ್ ಒಂದೇ ಒಂದು ಕಿತ್ತ ನನಗೆ ಕ್ಲೀನ್ ಮಾಡಿಸಿ ಸರ್ ಒಂದ್ ಕಿತ ಇಲ್ಲ 3 ಸಲ ಕ್ಲೀನ್ ಮಾಡ್ಬೇಕು ತಗೊಳ್ಳಿ ಪರ್ಕೆನ ಪಟ್ಟ ಅಂತ ತಗೊಂಡು ಮಾಡ್ತಿರ್ಬೇಕು ಕ್ಲೀನ್ ಮಾಡಿ ಹೋಗಿ ಫಾಸ್ಟ್ ಅವ್ರು ಹೇಳಿದ್ ನಿಜನೇ ಮೇಡಮ್ ಇವ್ರಂತೂ ಬಿಟ್ರೆ ಹಿಂಗೆ ಕುಂತಿರ್ತಾರೆ ಇವ್ರಂತ ಜನ ನಾನಂತೂ ನೋಡೇ ಇಲ್ಲ ಹಬ್ಬಬ್ಬಬ್ಬ ಎಂಥ ಜನ ಇವ್ರಂತೂ ಛೇ ನನಗಂತೂ ನೋಡಿದ್ರೇನೆ ಮುಯ್ಯೆಲ್ಲ ಉರಿತೈತೆ ಮೇಡಮ್ ಅವ್ರು ಹೇಳ್ದಂಗೆ ಹುಟ್ಟು ಸೋಮಾರಿಗಳಿವ್ರು ಆದ್ರೂ ನಾನು ಬಿಡಲ್ಲ ಇಂಥವ್ರನ್ನ ಬಿಟ್ಬಿಟ್ರೆ ಅಷ್ಟೇನೆ ಕತೆ ನಮ್ಮನ್ನೇ ಆಟ ಆಡಿಸ್ಬಿಡ್ತಾರೆ ನಮ್ಮನ್ನೇನೆ ಇವ್ರನ್ನ ಬಗ್ಗಿಸ್ತೀನಿ ನೋಡಿ ಇವತ್ತು ರಾತ್ರಿ ಎಲ್ಲ ಕೆಲಸ ಮಾಡಿಸ್ತೀನಿ ಇವ್ರ ಹತ್ರ ಇನ್ನೊಂದ್ಸಲ ಕೂತ್ಕೊಳ್ಳೋಕ್ಕೂ 100 ಸಲ ಯೋಚನೆ ಮಾಡಬೇಕು ಹಂಗೆ ಮಾಡ್ತೀನಿ
ಬಗ್ಗು ಮಾಡಿದ್ರೆ ಅವಾಗಾದ್ರೂ ಬುದ್ಧಿ ಬರ್ತೈತೆ ಅಂತ ಅನಿಸ್ತದೆ. ಏಯ್ ಏನ್ ಮಾಡ್ತಿದ್ರ ಇಷ್ಟೊತ್ತು ಬೇಕಾ? ಬನ್ನಿ ಬೇಗ. ಹಾ, ಒಂದು ಕಡೆಯಿಂದ ಕ್ಲೀನ್ ಮಾಡಿ ನಡೀರಿ ಪಟ 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 ಅಂತ. ಫುಲ್ ಕ್ಲೀನ್ ಮಾಡ್ಬೇಕು ಹೇಳಿದ್ನಲ್ಲ. ಎಷ್ಟೊತ್ ತನಕ ಅಂತ ಹೇಳ್ಬಿಟ್ಟು ಅಷ್ಟೊತ್ ತನಕನೂ ಕ್ಲೀನ್ ಮಾಡ್ಬೇಕು. ಈಗ ಬರ್ತೀನಿ ನಾನು. ಬರೋ ಅಷ್ಟೊತ್ತು ಕಸ ಧೂಳು ಏನು ಕಣ್ಣು ಕಾಣಿಸ್ಬಾರ್ದು. 10 ನಿಮಿಷ ಬಿಟ್ಕೊಂಡು ಬರ್ತೀನಿ ನಾನು. ಇದೇನಮ್ಮ ಇದು? ನಮ್ಗೇನಿಯ ಹಿಂದೆ ಬಿದ್ಬಿಡ್ತಲ್ಲ, ನಾವೆಂಗೋ ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡ್ರೆ ಇದೇನಮ್ಮ ಇದು ಎಲ್ಲನೂ ಹಿಂಗಾಗೋಯ್ತಲ್ಲ. ಛೇ, ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಅಮ್ಮ ಸರಿ ಆಯ್ತು ಬಿಟ್ಟಾಕು ಈಗೆಲ್ಲನೂ ಯಾಕೆ ನೋಡು, ಒಂದು ಕೆಲಸ ಮಾಡೋಣ. ಒಂದು ಕಡೆಯಿಂದ ಕ್ಲೀನ್ ಮಾಡಿ ಪಟ ಪಟ ಅಂತ ಇದ್ರ ಮ್ಯಾಲೆ ಏನಾರ ಒಂದೊಂದು ಪ್ಲಾನ್ ಮಾಡೋಣ. ನಮ್ಗೆ ಯಾಕೋ ಇದು ಸೆಟ್ ಆಯ್ತಿಲ್ಲ ಅನ್ನಿಸ್ತಾಯ್ತು ನನಗಂತೂ. ಇದಂತೂ ಗ್ಯಾರಂಟಿ ಸೆಟ್ ಆಗಕ್ಕಿಲ್ಲ ನನಗಂತೂ. ಏನೋ ಆಗೈತೆ ನಮ್ಮ ಮನೆಯಾಗಂತೂ ಒಂಚೂರು ಸೆಟ್ ಆಯ್ತಿಲ್ಲ ಬಿಡು. ಇದೆಲ್ಲ ಬೇಕಾ? ನನಗೂ ಅದೇ ಅನ್ನಿಸ್ತೈತೆ. ಅಲ್ಲಮ್ಮ ಇಷ್ಟು ದೊಡ್ಡದನ್ನ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಬೇಕು ಅಂತಂದ್ರೆ ಸುಮ್ಕೆಯಾ ಹೇಳು? ನನಗೂ ಹಂಗೇನಿ ಅನ್ನಿಸ್ತೈತೆ. ಇಷ್ಟೊಂದು ಎಲ್ಲಂದ್ರೆ ಕ್ಲೀನ್ ಮಾಡಬೇಕು ಇದು ಮಾಡ್ಕೊಂಡಿರ್ಬೇಕಾ? ನನಗೂ ಬೇಜಾರಾಯ್ತಾಯ್ತು ನನಗಂತೂ. ಏನೋ ನಮ್ಮ ಕರ್ಮ ಕಣಮ್ಮ, ಮಾಡಲೇಬೇಕು. ಅವಯ್ಯ ಬಂದು ಮತ್ತೆ ಕಿರ್ಚಾಡ್ಬಿಡ್ತಾನೆ. ಪಟ 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 ಹೊಸಿ ಕ್ಲೀನ್ ಮಾಡ್ಬಿಡು. ಇಷ್ಟು ದೊಡ್ಡದನ್ನು ಕ್ಲೀನ್ ಮಾಡಕ್ಕೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಕ್ಲೀನ್ ಮಾಡಿದ್ರು ಆಗಕ್ಕಿಲ್ಲ. ಯವ್ವ ಕ್ಲೀನ್ ಮಾಡು. ಎಷ್ಟು ಮಾಡಿದ್ರು ಮುಗಿಯಕ್ಕಿಲ್ಲ ಮಗಳ ಇದನ್ನ. ಇನ್ನೂ ಅಲ್ಲೆಲ್ಲ ಈಚೆ ಕಡೆ ಎಲ್ಲ ಹೋಗ್ಬಿಟ್ಟು ಮಾಡಬೇಕು. ಇನ್ನೂ ಬೇಜಾನ್ ಕೆಲಸ ಐತೆ ಗೊತ್ತಾ? ಇನ್ನು ಎಷ್ಟೊಂದು ಕೆಲಸ ಐತೋ ಇನ್ನು ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಯೋಸೆಲ್ಲ ಮಾಡಬೇಕು ಏನು. ಅಯ್ಯೋ ಬಾ ಮಾಡೋಣ. ಅಮ್ಮ ಸೊಂಟೆಲ್ಲ ಬಿದ್ದೋಯ್ತು ಕಣಮ್ಮ, ಕಣ್ಣೆಲ್ಲ ತಿರುಗ್ತಾವೆ ಕಣಮ್ಮ, ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ. ಅಲ್ಲೆಲ್ಲ ದೊಡ್ಡದು ಅಷ್ಟು ದೊಡ್ಡದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಬಂದೆ ಕಣಮ್ಮ. ಇಲ್ಲಿ ಮತ್ತೆ ಕ್ಲೀನ್ ಮಾಡಬೇಕು ಅಂದರೆ ಆಗಕ್ಕಿಲ್ಲ ಕಣಮ್ಮ, ಆಗಕ್ಕಿಲ್ಲ. ನನಗಂತೂ ಆಗಕ್ಕಿಲ್ಲ ಕಣಮ್ಮ. ಸುಸ್ತಾಯ್ತೈತೆ ಕಣಮ್ಮ ನನಗಂತೂ. ಕುಂತ್ಕೊಳ್ಳೋಣ ನಮ್ಮ ಸ್ವಲ್ಪ ಹೊತ್ತು. ಹೂ ಮಗಳೇ ಹೊಸಿ ಹೊತ್ತು ಕುಂತ್ಕೊಳ್ಳೋಣ. ಅಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದಿಲ್ವಾ? ಯವ್ವ ಅಲ್ಲೇನು ಹೊಸಿ ಕ್ಲೀನ್ ಮಾಡಿದೀವ? ಒಳಗಿಂದ ಈಚೆ ಗಂಟೆ ಎಲ್ಲನೂ ಕ್ಲೀನ್ ಮಾಡಿಲ್ವಾ? ಕುಂತ್ಕೊಳ್ಳೋಣ ಬಾ, ಹೊಸಿ ಕುಂತ್ಕ ನೀನುವೆ. ಯಪ್ಪ ಭಗವಂತನೇ ಶಿವನೇ ಸೋಮ್ಲಿಂಗ, ಆಯ್ತಿಲ್ಲ ಕುಂತ್ಕೊಳ್ಳಮ್ಮ. ನಾವೇನು ಮನುಷ್ಯರು ಇಲ್ಲ ಮೃಗಗಳು? ಅಷ್ಟೊಂದು ಕೆಲಸ ಮಾಡೋಕ್ಕಾಯ್ತದ ಈಗಲೇ ಹೇಳು? ಏನು ಒಂದು ಕೆಲಸವಾ? ಯೋಸ್ ಕೆಲಸ ಮಾಡ್ಬೇಕು ಹೇಳು? ಓ ಅಷ್ಟೊಂದು ಕೆಲಸ ಎಲ್ಲನೂ ಯಾರ ಕೈಲಿ ಮಾಡೋಕ್ಕಾಯ್ತದೆ? ನನ್ನ ಕೈಲಂತೂ ಮಾಡೋಕ್ಕಾಗಿಲ್ಲ ಬಿಡು. ಅಷ್ಟೊಂದು ಕೆಲಸ ಎಲ್ಲನೂ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ ಮಗಳೇ? ನನ್ನ ಕೈಲಂತೂ ಆಗಕ್ಕಿಲ್ಲ ಕಣವ, ಆಗಕ್ಕಿಲ್ಲ. ಹೇಳ್ಬಿಡದವ ಇವಂಗೆ ಹೊಸಿ ಸಂಬಳ 2,000 ಕಮ್ಮಿ ಕೊಟ್ಟರು ಪರವಾಗಿಲ್ಲ, ನಮ್ಗೆ ಈಸೊಂದೆಲ್ಲ ಕೆಲಸ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡನಿ. ಓ ಅವಳು ಸಂಬಳ ಇಸ್ಕೊಳ್ಳೋಕ್ಕೆ ನಾವ್ಯಾಕೆ ಕಷ್ಟಪಟ್ಬಿಟ್ಟು ಮಾಡಬೇಕು? ಮಗಳೇ ನಿಂಗೆ ಇವಾಗ ಅನ್ನಿಸ್ತಿಲ್ವಾ? ಅಯ್ಯೋ 5 ಲಕ್ಷ ರೂಪಾಯಿ ಇಸ್ಕೊಳ್ಳೋ ಅವಶ್ಯಕತೆ ಇತ್ತ ನಮಗೆ ಅಂತ ಹೇಳ್ಬಿಟ್ಟು? ಅಮ್ಮೋ ದಿನ ಅನ್ನಿಸ್ತದೆ ಕಣಮ್ಮ, ನಂಗೆ ದಿನ ಅನ್ನಿಸ್ತಾನೆ ಇರ್ತದೆ ಕಣಮ್ಮ ನನಗಂತೂ. ಇದೆಲ್ಲ ಬೇಕಿತ್ತ ಅಂತ ಹೇಳ್ಬಿಟ್ಟು ಅಯ್ಯೋ ನನಗಂತೂ ಯಾಕನ ಯಪ್ಪನೋ 5 ಲಕ್ಷ ತಿನ್ಬಿಟ್ನೋ, ಏನಾರ ಇದ್ದಿದ್ರೆ ಮಾರ್ಬಿಟ್ಟು ಕೊಟ್ಬಿಡನಿ ಅಂತ ಅನ್ನಿಸ್ತದೆ ನನಗಂತೂ. ಇದೆಲ್ಲ ಬೇಕಿತ್ತ? ಏನಾರ ಇದ್ರೆ ತಗ ಮಾರ್ಬಿಡನಿ, ಹಂಗೆ ಕೊಟ್ಬಿಡನಿ. ಸವಾಸನೆಯ ಸವಾಸ ಎಲ್ಲ ಬ್ಯಾಡ ಅನ್ನಿಸ್ಬಿಡ್ತದೆ ನನಗಂತೂ. ಯವ್ವ ನನಗೆ ಈ ಸವಾಸನೆಯ ಬ್ಯಾಡ ಕಣವ ತಾಯಿ, ಬ್ಯಾಡ. ನನಗೂ ಅಷ್ಟೇ ಕಣಮ್ಮ. ನೋಡಮ್ಮ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು, ಬಂದ್ಬಿಟ್ಟು ತಿರುಗಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕಂತೆ, ಅಲ್ಲೆಲ್ಲ ಧೂಳು ಕೊಡಬೇಕಂತೆ, ಬಂದಿರೋ ಕಸ್ಟಮರ್ನೆಲ್ಲನೂ ಅಟೆಂಡ್ ಮಾಡ್ಬೇಕಂತೆ. ಯಾರು ಮಾಡಿದ್ರು ಅಟೆಂಡ? ಅದೇ ಮತ್ತೆ ಇವತ್ತು ಕೇಳ್ತಾರೆ ಅದೆಲ್ಲ ಐತೆ ಇದೆಲ್ಲ ಐತೆ, ಇದು ಯಾಕೆ ಇಲ್ಲ ಐತೆ, ಅದು ಯಾಕೆ ಅಲ್ಲ ಐತೆ, ನಮ್ಗೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಎಲ್ಲಿಂದ ತಗೊಬಿಟ್ಟು ಬರ ನೀ ಹೇಳು? ಆಗಕ್ಕಿಲ್ಲ ಕಣಮ್ಮ, ಆಗಕ್ಕಿಲ್ಲ. ದೇವ್ರಣೆ ಆಗಕ್ಕಿಲ್ಲ ಬಿಡು, ನಮ್ಗಂತೂ ಆಗಕ್ಕಿಲ್ಲ. ಏಯ್ ನಿಮ್ಗೆ ಎಷ್ಟು ಕೂತ್ರು ಮಾನ ಮರ್ಯಾದಿರೋದೇನು ಸ್ವಲ್ಪನೂ ಇಲ್ವಾ? ನಿಮ್ಗೆ ಏನ್ ತಗೊಂಡ್ ಹಾಕ್ಬೇಕು ಹೇಳ್ರಿ? ಏನಾದ್ರು ಪರ್ಕೆ ಗಿರ್ಕೆ ಅದೇ ಪರ್ಕೆ ತಗೊಂಡು ಏನಾದ್ರು ಹಾಕ್ಬೇಕಾ? ಎಷ್ಟು ಸಲ ಹೇಳ್ಬೇಕು ಕೂತ್ಕೋಬಾರ್ದಿಲ್ಲಿ, ಕೂತ್ಕೋಬಾರ್ದಲ್ಲಿ. ಕಸ ನೋಡ್ರೆ ರಾಶಿ ರಾಶಿ ಕಸ ಬಿದ್ದೈತೆ. ಕೂತ್ಕೋಬೇಡಿ ಅಂದ್ರೆ ಆ ಕಡೆ ಹೋಗಿ ಈ ಕಡೆ ಬರ್ತೀರಾ, ಈ ಕಡೆ ಹೋಗಿ ಆ ಕಡೆ ಹೋಗ್ತೀರಾ, ಮತ್ತೆ ಕುತ್ಕೊಂಡು ಇದು ಮಾಡ್ತಿದ್ರ. ಇವತ್ತಿನ ದಿನದ್ದು ನೀವು ಕೆಲಸ ಏನ್ ಮಾಡಿದಿರೋ ಬಿಟ್ಟಿರೋದೆಲ್ಲ ಬೇಕಿಲ್ಲ. ಇವತ್ತಿನ ದಿನದ್ದು ನಿಮ್ದಂತೂ ಕಟ್, ನಿಮ್ದಂತೂ ಫುಲ್ ನಿಮ್ದೆಲ್ಲ ಕಟ್ಟು. ಸಂಬಳನೇ ಇಲ್ಲ ಇವತ್ತಿಂದು. ಮೇಡಮ್ಗೆ ನಿಮ್ಮ ಮೇಡಮ್ ಇದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನಿಮ್ಗೆ ಇವತ್ತಿನ ಸಂಬಳ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. 2 ಸಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರಲ್ಲ, ನಿಮ್ಮಂತವ್ರಿಗೆ ಕೊಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ. ನಿಮ್ಗಂತೂ ನಾನು ಯಾವುದೇ ಕಾರಣಕ್ಕೂ ಸಂಬಳ ಕೊಡಲ್ಲ. ನಡೀರಿ ನಡೀರಿ ಇವತ್ತು ಮನೆಗೆ ನಡೀರಿ, ನಿಮ್ಗೈತೆ. ಕೂತ್ಕೊಂಡಿರೋರ್ಗೆಲ್ಲ ಸಂಬಳ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಇಲ್ಲ ಅಂಗಡಿ ಇಟ್ಕೊಂಡು ನಡೆಸ್ತಿರೋದು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಪ್ಲೀಸ್ ತಪ್ಪಾಯ್ತು ಬೇಕಂತ ಮಾಡ್ಲಿಲ್ಲ ನಾವು ಬೇಕಂತ ಮಾಡಿದ್ರೆ ನೀವು ಏನಾರ ಶಿಕ್ಷೆ ಕೊಟ್ಟರು ತಗತ್ತೀವಿ ಫಸ್ಟ್ ದಿನ ಅಲ್ವಾ ನಮ್ಗೆ ಏನೂ ಗೊತ್ತಾಯ್ತಿಲ್ಲ ನಮ್ಗಂತೂ ಕನ್ಫ್ಯೂಸ್ ಆಯ್ತಾಯ್ತೆ ನನಗೆ ಗೊತ್ತಾಯ್ತಿಲ್ಲ ನನಗಂತೂ. ಅದಕ್ಕೆ ನಿಮ್ಗೇನೆನಿಯ ನಾನೇನೆ ನಿಮ್ಗೇನೆನಿಯ ಏಳನಿ ಅನ್ಕೊಂಡೆ. ಮೊದಲನೇಕಿದ ಗೊತ್ತಾಯ್ತಿಲ್ಲ ಕೆಲಸ ಮಾಡೋಕ್ಕೆ 20 ಗಂಟೆಲ್ಲ ನೋವುತ್ತೈತೆ ದಯವಿಟ್ಟು ಕಟ್ ಮಾಡಿಬೇಡ, ಸಂಬಳ ಕಟ್ ಮಾಡಬೇಡಿ ಅಲ್ಲಿಂದೆಲ್ಲ ಕಸ ಗುಡ್ಸ್ಕೊಂಡು ಬಂದಿದ್ದೀವಿ ಇಲ್ಲೊಂದು ಚೂರು ಗುಡಿಸ್ಬೇಕು ಅಷ್ಟೇನಿಯ ಸೊಂಟೆಲ್ಲ ನೋವುತ್ತಿತ್ತು ಅದಕ್ಕೆ ಕುಂತ್ಕೊಬಿಟ್ವಿ ಅಷ್ಟೇನಿಯ. ನಿಮ್ಗೆ ನಮ್ಮ ಆಫೀಸ್ ರೂಲ್ಸ್ ಗೊತ್ತಿಲ್ವಾ ನಿಮ್ಗೆ? ಯಾರು ಕುತ್ಕೊಳ್ಳಂಗಿಲ್ಲ, 10 ನಿಮಿಷನೂ ಕುತ್ಕೊಳ್ಳಂಗಿಲ್ಲ, ಊಟಕ್ಕೆ ಮಾತ್ರ ಕುತ್ಕೋಬೇಕು. ಏನಕ್ಕೆ ನಿಮ್ಗೆ ಪುಕ್ಸಟ್ಟೆ ಸಂಬಳ ಕೊಡಕ್ಕೆ ಇಟ್ಕೊಂಡಿದೀವ ನಾವು. ನೋಡಿ ನೀವು ಹೋದ್ರೆ ನಿಮ್ಮಂತ 1000 ಜನ ಬರ್ತಾರೆ, 1000 ಜನ 1,00,000 ಜನ ಬೇಕಾದ್ರೂ ಬಂದ್ಬಿಡ್ತಾರೆ ಕೆಲಸಕ್ಕೆ. ನಿಮ್ಮನ್ನ ಇಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಇದೊಳಿ ಎದ್ಬಿಟ್ಟು ಮನೆಗೆ ಹೋಗಿ. ಇವತ್ತಿನ ಸಂಬಳ ಫುಲ್ ಕಟ್ ಮಾಡಿದೀನಿ. ನೀವು ಇಷ್ಟೊತ್ತು ಮಾಡಿದಿಲ್ಲ ವೇಸ್ಟ್ ಅಷ್ಟೇನೆ. ನಾಳೆಯಿಂದ ಲೆಕ್ಕ ಹಾಕಿದ್ದೀನಿ. ಇವತ್ತು ನೀವೇನು ಮಾಡಿದಿರೋ ಅದು ಯಾವುದು ಲೆಕ್ಕ ಇಲ್ಲ. ಇವತ್ತು ಎಷ್ಟನೇ ತಾರೀಕು ಆಗ್ಲೇನೆ? ಇವತ್ತು 2ನೇ ತಾರೀಕು ಅಲ್ವಾ? 3ನೇ ತಾರೀಕಿಂದ ಕೌಂಟ್ ಮಾಡ್ಕೊಂತೀನಿ. ನಿಮಗೆ ಸಂಬಳ ಫುಲ್ ಕಟ್. ಮೋಸ ಅಲ್ಲೆಲ್ಲ ಕ್ಯಾಮೆ ಮಾಡ್ಕೊಂಬಿಟ್ಟು ಬಂದಿಲ್ವಾ? ಅಲ್ಲಿ ಹಾಲಿನ ಕೆಳಿ ಕಣ ಎಲ್ಲ ಅಚ್ಚುಕಟ್ಟಾಗಿ ಗುಡಿಸ್ಕೊಂಬಿಟ್ಟು ಬಂದಿಲ್ವಾ? ಇನ್ನೇನು ಚೂರು ಗುಡಿಸ್ಬೇಕು ಅದಕ್ಕೆ ಸಂಬಳ ಕಟ್ ಮಾಡ್ತೀರಾ? ಮತ್ತೆ ಇಷ್ಟೊತ್ತು ಮಾಡ್ರ ಕೆಲಸ ಎಲ್ಲನೂ ವೇಸ್ಟೇನಾ?
ಹೌದು ವೇಸ್ಟ್ ಕೂತ್ಕೊಂಡ್ರೆ ವೇಸ್ಟ್ ನಿನ್ನೆ ಸಂಬಳ ಫುಲ್ ವೇಸ್ಟ್ ನಿಮ್ದು ಇವತ್ತಿನ ದಿನದ ಯಾವ್ದು ಲೆಕ್ಕನೂ ಇಲ್ಲ ಹೋಗ್ತಾ ಇರ್ರಿ ಮನೆಗೆ ಹೇಳ್ತೀನಿ ಮೇಡಮ್ಗೆ ಫೋನ್ ಮಾಡಿ ಏನು ಕೆಲಸ ಮಾಡಿಲ್ಲ ಮೇಡಮ್ ಇವರು ಇವತ್ತಿನ ಸಂಬಳ ಸ್ಯಾಲ್ರಿ ಫುಲ್ ಕಟ್ ಅಂತ ಹೇಳ್ತೀನಿ ಎದ್ದೊಳಿ ಎದ್ದು ಹೋಗ್ತಾ ಇರಿ ಸುಮ್ಮನೆ ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು ಅಮ್ಮ ಇದು ಯಾವ ಸೀಮೆ ನ್ಯಾಯ ಅಂತೀನಿ ಅಲ್ಲ ಕಣಮ್ಮ ಇದು ಏನಮ್ಮ ಹಿಂಗೆ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತಲ್ಲಮ್ಮ ಇದು ಹಾ ಇದು ಯಾವ ಸೀಮೆ ನ್ಯಾಯನಮ್ಮ ಅಲ್ಲ ನಾವು ಅಲ್ಲಿಂದ ಇಲ್ಲಿಗನ ಕಸ ಗುಡ್ಸಿದೇನು ಇಲ್ಲಿ ಲೆಕ್ಕನೇ ಇಲ್ವಂತಲ್ಲಮ್ಮ ಈ ಅಪ್ಪಂಗೆ ಈಗ ಇನ್ನೊಂದು ಕಿತ ಕಸ ಗುಡಿಸ್ಬೇಕಲ್ಲ ಮೂರ್ ಕಿತ ಕಸ ಗುಡಿಸ್ತೀನಿ ಅಂತೇಳಿ ಎರಡೆರಡು ಕಿತ ಕಸ ಗುಡಿಸ್ಬಿಟ್ಟು ಇವಾಗ ಸಂಬಳ ಕೊಡಕ್ಕಿಲ್ಲ ಅಂದ್ರೆ ಹೆಂಗಮ್ಮ ಈಗ ಎದ್ದು ಹೋಗ್ತೀರಾ ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಹತ್ರ ಇನ್ನೊಂದ್ಸಲ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಸಂಬಳ ಕೊಡಲ್ಲ ಅಷ್ಟೇ ಸುಮ್ಮನೆ ಎದ್ದು ಹೋಗ್ತಾ ಇರ್ರಿ ಇವತ್ತು ಕ್ಯಾನ್ಸಲ್ ಅಷ್ಟೇನೆ ಅಯ್ಯೋ ದೇವ್ರೆ ಏನು ಮಾಡಿದ್ವಿ ಅಂತ ಹಿಂಗೆ ಕರ್ಮ ಕೊಡ್ತಾ ಇದೀವಿ ಈ ಬೆಂಗಳೂರಿಗಿನ್ನ ನಮ್ಮ ಹಳ್ಳಿ ನಿನಗೆ ಎಷ್ಟೋ ವಾಸಿ ಅಂತ ಅನ್ನಿಸ್ತಾ ಇತ್ತು ಕಣಮ್ಮ ನಮ್ಮ ಹಳ್ಳಿನಾಗೆ ಅದೇನು ಅಂತಾರಲ್ಲ ಇಂಥ ಬಾಳೆಲ್ಲಂದ್ರೆ ಯಾರು ಬಳಕಿಲ್ಲ ನಾವು ಹೆಂಗೋ ನೆಮ್ಮದಿಯಾಗಿರ್ತಿದ್ವಿ ಅಲ್ಲಿ ತಿಂದಷ್ಟೇ ಸಾಕು ಉಂಡಷ್ಟೇ ಸಾಕು ಇಂಥಗೆ ಯಾರು ಕೆಲಸ ಮಾಡ್ತಾರೆ ಕಣಮ್ಮ ಎದಳು ಹೋಗಿ ಮೇಡಮ್ಗೂ ಹೇಳ್ಬಿಟ್ಟು ಆಮೇಲೆ ನಾಳೆಯಿಂದ ನೀ ಏನೋ ಒಂದು ಮಾಡ್ಕೊಳ್ಳಿ ಎದಳು ಇಷ್ಟೊತ್ತು ಕಸ ಗುಡಿಸ್ಬಿಟ್ಟು ಲೆಕ್ಕ ಇಲ್ಲ ಅಂತ ವಾಪಸ್ ಕಳಿಸ್ಬಿಡೋದು ಏನು ಮಕ್ಕಗೆ ಮುಚ್ಚ ಎದೋಳಮ್ಮ ಸ್ವಂಟು ಮುರಿತಲ್ಲೇ ಸರ್ನ ಹೋದ್ರೆ ಮತ್ತೆ ಅಲ್ಲಿ ಕೆಲ್ಸಕ್ಕೆ ಇಕ್ತಾಳವಮ್ಮ ಯಾಕೆ ಇರ್ಲಿಲ್ಲ ಪಾರ್ಕ್ ಹೋಗಿರ್ಕ ಕುಂತ್ಕೊಂಡು ಎದ್ದೋಗನ್ಪ ಎದ್ದೋಳಮ್ಮ